ನಾವು ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ. ಕೀರ್ತನೆಗಳಲ್ಲಿ ಒಂದೂರ 21ನೇ ಕೀರ್ತನೆ ಓದಿಕೊಳ್ಳೋಣ. ಕೀರ್ತನೆಗಳು 121 ಕೊನೆಯವರೆಗೂ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆತ ನಿನ್ನ ಪಾದಗಳನ್ನು ಕದಲಗೊಳಿಸಿದಲ್ಲಿ, ನಿನ್ನನ್ನು ಕಾಯವನ್ನು ತೂಕಡಿಸಿದಲ್ಲಿ, ಇಗೋ ಇಸ್ರಾಯೇಲರನ್ನು ನಿನ್ನನ್ನು ಕಾಯುವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಯೆಹೋವನು ನಿನ್ನನ್ನು ಎಲ್ಲ ಕಡೆಯಿಂದ ತಪ್ಪಿಸಲು ನಿನ್ನ ಪ್ರಾಣವನ್ನು ಕಾಯುವನು. ಒಟ್ಟಾಗಿ ಓದಿಕೊಳ್ಳೋಣ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡನು. ದೇವರ ವಾಕ್ಯವನ್ನು ಆಮೇಲೆ ಹೃದಯಕ್ಕೆ ಹಾಕಿ ಆಮೇಲೆ ಕೂತ್ಕೊಳ್ಳೋಣ. ದೇವರ ಹೆಸರಿನಲ್ಲಿ ಮತ್ತು ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ದೇವರು ಅತ್ಯುತ್ತಮವಾಗಿಯೂ ನಮ್ಮ ಮಧ್ಯದಲ್ಲಿ ನಡೆಸಲಿ. ಮತ್ತೆ ನಾವು ಸಭೆಗೆ ಕೂಡಿ ಬರುವುದು ದೇವರ ಆರಾಧನೆಗಾಗಿಯೂ ದೇವರ ನಾಮದ ಮಹಿಮೆಗಾಗಿಯೂ ಆತನ ಮಹಿಮೆಗೋಸ್ಕರ ನಾವು ಕೂಡಿ ಬಂದಿರುವಾಗ ನಾನು ನಂಬುತ್ತೇನೆ ದೇವರ ಕಾರ್ಯಗಳು ನಾವು ಇದನ್ನು ನೋಡುತ್ತೇವೆ. ಆ ಶುಭ ಕಾರ್ಯಗಳು ಮಾತ್ರ ನಾವು ನೋಡುವವರಾಗಿರ್ತೇವೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಹೇಳ್ತಾನೆ, ಎಲ್ಲಿಬ್ಬರು ಮೂವರು ನನ್ನ ಮಧ್ಯದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತಂದೆ. ಅದಕ್ಕಾಗಿ ದೇವರು ಎಲ್ಲ ಸಮಯಗಳಲ್ಲಿ ನಮ್ಮ ಮಧ್ಯದಲ್ಲಿ ಇರುವವನಾಗಿರ್ತಾನೆ. ಆತನು ನಮ್ಮನ್ನು ನಿರಾಶೆಪಡಿಸೋದಿಲ್ಲ. ಯಾಕಂದರೆ ಆತನು ನಮ್ಮನ್ನು ಧೈರ್ಯಪಡಿಸುತ್ತಾ ಕರ್ತನಾಗಿ ನನ್ನ ಪ್ರಿಯರೇ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬರುವುದಕ್ಕಾಗಿಯೂ ಮತ್ತು ದೇವರ ರಾಜ್ಯದಲ್ಲಿ ಸೇರುವುದಕ್ಕಾಗಿಯೂ ಮದುವೆ ದೇವರ ಆಶೀರ್ವಾದ ಮಾಡಲಿ. ನಾವು ದೇವರ ಸಂದೇಶಕ್ಕೆ ಹೋಗೋಣ. ಮತ್ತಾಯ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ ಅದರಲ್ಲಿ 46 ವಚನ ಓದಿಕೊಳ್ಳೋಣ. ಮತ್ತಾಯ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ ಅದರಲ್ಲಿ 46 ವಚನ. 46 ವಚನ. ಮಾರ್ಕನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ ಅದರಲ್ಲಿ 46 ವಚನ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಲೋಮಾಯನು ದಾರಿಯ ಮಗ್ಗದಲ್ಲಿ ಕೂತಿದ್ದನು. ಅವನು ಕುರುಡು ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ಅನೇಕರು ಸುಮ್ಮನಿರು. ಅವನನ್ನು ಕತ್ತರಿಸಲು ಅವನು ದಾವೀದನ
ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡರು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಎಂದರು. ಅವರು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು, ನನಗೆ ಕಂಡು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದರು. ಕೂಡಲೇ ಅವನಿಗೆ ಕಂಡು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಮತ್ತೆ ಆಮೇಲೆ ಮಾರ್ಕಸ್ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ ಅದರಲ್ಲಿ 14ನೇ ವಚನ ಓದಿಕೊಳ್ಳೋಣ. ತರುವಾಯ ಅವರು ಉಳಿದ ಶಿಷ್ಯರ ಬಳಿಗೆ ಬಂದು, ಅವರು ಸುತ್ತಲೂ ಜನ ದೊಡ್ಡ ಗುಂಪು ಇರುವುದನ್ನು, ಅವರ ಸಂಗಡ ಶಾಸ್ತ್ರಿಗಳು ತರ್ಕ ಮಾಡುವುದನ್ನು ಕಂಡರು. ಕೂಡಲೇ ಆ ಗುಂಪಿನವರೆಲ್ಲರೂ ಯೇಸುವನ್ನು ಕಂಡು ಬಹು ಆಶ್ಚರ್ಯಪಟ್ಟು ಆತನ ಬಳಿಗೆ ಓಡಿ ಬಂದು ಆತನು ವಂದಿಸಿದರು. ಆತನು ಶಾಸ್ತ್ರಿಗಳನ್ನು ಇವರ ಸಂಗಡ ಏನು ತರ್ಕ ಮಾಡುತ್ತಿದ್ದೀರಿ ಎಂದು ಕೇಳಿದ್ದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದೆನು. ಅವನಿಗೊಂದು ಮೂಕಜ್ಜವು ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವನು ನೆರೆ ಸುರಿಸುತ್ತಾ ಗರಗರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯನಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ನೋಡುತ್ತೇವೆ, ದೇವರ ವಾಕ್ಯದಲ್ಲಿ ಒಬ್ಬ ಕುರುಡನು ತನಗೋಸ್ಕರ ಕೇಳಿದಾಗ ದೇವರು ಅವನಿಗೆ ತನ್ನ ಕಂಡನು ಏನ್ ಮಾಡಿದನೆಂದರೆ ತೆಗೆದುಕೊಟ್ಟನು. ಆಮೇಲೆ ಇಲ್ಲಿ ಇನ್ನೊಂದು ನಾವು ನೋಡುವಾಗ ಒಬ್ಬ ಮೂಕ ದೇವರನ್ನು ಬಿಡಿಸೋದಕ್ಕಾಗಿ ಅವರು ಶಿಷ್ಯರನ್ನು ಕೇಳಿದಾಗ ಶಿಷ್ಯರಿಂದ ಆಗಲಿಲ್ಲ. ಆಮೇಲೆ ದೇವರ ಹತ್ರ ಏನಂದ್ರೆ ಯೇಸು ಕ್ರಿಸ್ತರ ಹತ್ರ ಅವರನ್ನು ತೆಗೆದುಕೊಂಡು ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವೆರಡು ಕಥೆಗಳ ಮುಖಾಂತರವಾಗಿ ನಾನು ನಿಮಗೆ ಹೇಳೋದಕ್ಕಾಗಿ ಇಷ್ಟಪಡ್ತಾ ಇದ್ದೀನಿ. ಅದು ಏನಂದ್ರೆ ಗೊತ್ತು, ದೆವ್ವಗಳಾಗ್ಲಿ ಅದ್ಭುತಗಳಾಗ್ಲಿ ಅದು ದೇವರ ವಸ್ತು, ಅದು ದೇವರು ಮಾತ್ರನೇ ಬಿಡಿಸುವವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತ ಎನ್ನುವಂಥದ್ದು ಅದು ಭಯಂಕರವಾಗಿರ್ತದೆ. ಅದ್ಭುತ ಎನ್ನುವಂಥದ್ದು ಇವತ್ತು ದಿವಸದಲ್ಲಿ ಅನೇಕ ಜನರು ತಿಳಿದುಕೊಂಡಿರೋ ಪ್ರಕಾರವಾಗಿ ರೋಗಗಳನ್ನು, ಅಂದರೆ ಒಬ್ಬರು ಹೇಳುತ್ತಾರೆ ತಲೆನೋವು ಕಡಿಮೆ ಆಗೋದಕ್ಕೆ ಅದ್ಭುತ ಎನ್ನುವುದಿಲ್ಲ. ಅದ್ಭುತ ಎನ್ನುವಂಥದ್ದು ಏನಂದ್ರೆ ಗೊತ್ತು, ಯಾವುದು ಮನುಷ್ಯನಿಂದ ಅದು ಅಸಾಧ್ಯವಾಗಿದೆಯೋ ಅದು ದೇವರು ಮಾಡಿ ತೋರಿಸೋದಕ್ಕೆ, ದೇವರನ್ನು ಸಾಧ್ಯವಾಗಿ ಮಾಡಿ ತೋರಿಸೋದಕ್ಕೆ ಅದ್ಭುತ ಎನ್ನುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಏನಂದರೆ ಒಂದು ಮಿಸ್ಯೂಸ್ ಆಗಿ ಅದ್ಭುತ ಕಾರ್ಯಗಳಿಗಾಗಿ ಉಪಯೋಗ ಮಾಡಿಕೊಳ್ತಾರೆ. ಅದ್ಭುತದ ಕುರಿತಾಗಿಯೇ ಅವ್ರಿಗೆ ಗೊತ್ತಿಲ್ಲ ಇವತ್ತಿನ ದಿವಸದಲ್ಲಿ ಅದು ಏನು ಅದ್ಭುತ, ಆ ಅದ್ಭುತ ಎನ್ನುವಂಥದ್ದು ಎಂಥದ್ದು, ಆ ಅದ್ಭುತ ಕಾರ್ಯ ಯಾವುದು ಎನ್ನುವಂಥದ್ದು ನಾವು ಮೊದಲನೇದಾಗಿ ನಾವು ತಿಳಿದುಕೊಳ್ಬೇಕು. ಆ ಅದ್ಭುತ ಕಾರ್ಯ ಎಂಥದಂತಂದ್ರೆ ಮನುಷ್ಯನಿಂದ ಅದು ಎಂದಿಗೂ ಆಗೋದಿಲ್ಲ. ಅದು ಮನುಷ್ಯ ಅದರಲ್ಲಿ ಸೋತು ಹೋಗ್ತಾನೆ, ಮನುಷ್ಯ ಅದರಲ್ಲಿ ಪ್ರಯಾಸ ಪಟ್ಟು ನಿರಾಶವಾಗಿ ಹೋಗ್ತಾನೆ. ಮನುಷ್ಯ ಏನಾಗ್ತಾನೆ ಅಂದ್ರೆ ಅದರಲ್ಲಿ ಕೊಂದಿ ಬೆಂದು ಅವನು ಮುರಿದು ಹೋಗ್ತಾನೆ. ಹಲ್ಲೆಲೂಯಾ. ಅಂತ ಸಮಯಗಳಲ್ಲಿ ದೇವರು ಅದನ್ನು ಅವನು ನಿರಾಶೆ ತೆಗೆದಿದಾಗ ಅದನ್ನು ದೇವರು ಮಾಡಿ ತೋರಿಸೋದಕ್ಕೆ ಅದ್ಭುತ ಎನ್ನುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವಿಲ್ಲಿ ಭಿಕ್ಷುಕರು ಕುರಿತಾಗಿ ನೋಡುವಾಗ ಆ ಭಿಕ್ಷುಕರ ಕುರಿತದಲ್ಲಿ ನಾವು ಒಂದೇ ಕಾರಣ ನೋಡುತ್ತೇವೆ. ಅವನು ಏನ್ ಮಾಡಿದನು, ತನ್ನ ಕಂಡನು ಬರೋದಕ್ಕಾಗಿ ಕೇಳಿದ. ಹಲ್ಲೆಲೂಯಾ. ಏನನ್ನು ಕೇಳಿದ? ಕಂಡನು ಬರೋದಕ್ಕಾಗಿ. ಆ ದಿನದಲ್ಲಿ ಅವನ ಮೈಯಲ್ಲಿ ಏನು ಬ್ಯಾನಿಗಳಿದ್ದಿಲ್ಲ ಅಂತ ತಿಳ್ಕೊತೀರಾ? ಅನೇಕ ಬ್ಯಾನಿಗಳು ಇದ್ದಿರ್ಬೋದು ಅವನ ಬಳಿ. ಹಲ್ಲೆಲೂಯಾ. ಅವನಿಗೆ ಮೈಕೈಲಿ ಇಸ್ತಾ ಇದ್ದಿರ್ಬೋದು, ಏನೇನೋ ಕಾರ್ಯಗಳು ಇದ್ದಿರ್ಬೋದು. ಆದರೆ ಅವನಿಗೆ ಮೇಲಾಗಿರುವಂಥದ್ದು ಯಾವುದಾಗಿದೆಯೋ ಅದನ್ನೇ ದೇವರ ಹತ್ರ ಕೇಳಿಕೊಂಡ. ಹಲ್ಲೆಲೂಯಾ. ಅದು ಏನಂತ ಕೇಳಿಕೊಂಡ ಅಂದ್ರೆ ಕಣ್ಣು ಬರುವಾಗೆ ಮಾಡು ದೇವರೇ ಅಂತ. ಹಲ್ಲೆಲೂಯಾ. ದೇವರ ಹತ್ರ ಕೇಳಿರುವಾಗ ದೇವರು ಏನ್ ಮಾಡಿದ, ಅವನಿಗೆ ಕಣ್ಣನ್ನು ಕೊಟ್ಟನು.
ಕಣ್ಣನ್ನು ಕೊಡುವಾಗ ನನಗೆ ಆ ಪ್ಯಾಸೇಜ್ನಲ್ಲಿ ಇನ್ನೊಂದು ನನಗೆ ಬಹಳ ಸಂತೋಷವಾಗಿರುವಂತ ಒಂದು ಶುಭ ವಾರ್ತೆ ಅದರಲ್ಲಿ ನಾವು ನೋಡ್ಬೇಕಂತಂದ್ರೆ 10ನೇ ಅಧ್ಯಾಯದಲ್ಲಿ 46ನೇ ವಚನದಲ್ಲಿ ಬಾರ್ತಿಲೋಮೆಯನ ಕುರಿತಲ್ಲಿ ನಾವು ನೋಡ್ಬೇಕಂತಂದ್ರೆ ಅವನು ಯೇಸು ಸ್ವಾಮಿ ಹೋಗುತ್ತಿರುವಂತ ಮಾರ್ಗ, ಆ ಮಾರ್ಗದಲ್ಲಿ ಅವನು ಕೂತಿದ್ದನು. ಯಾವ ಮಾರ್ಗದಲ್ಲಿ ಕೂತಿದ್ದನು? ಯೇಸು ಸ್ವಾಮಿ ಹೋಗುವಂತ ಮಾರ್ಗದಲ್ಲಿ. ಆದರೆ ಜನರ ಶಬ್ದಗಳಿಂದ ಅವನು ಜನರನ್ನು ಕೇಳದ. ಏನಂತ ಕೇಳದ? ಇಲ್ಲಿ ಬಂದಿರೋರು ಯಾರು? ಅಲ್ಲವೇ ಇಲ್ಲಿ ಇದ್ದಿರೋರು ಯಾರು ಬಂದಿದ್ದಾರೆ ಅಂತ ಕೇಳ್ತಾರೆ. ಕೇಳಿದಾಗ ಅಲ್ಲಿರುವಂತ ಜನರು ಹೇಳ್ತಾರೆ, ಈ ಮಾರ್ಗದಲ್ಲಿ ನಜರೇತಿನ ಯೇಸು ಹೋಗ್ತಾ ಇದ್ದಾರೆ ಅಂತ. ಅಲ್ಲವೇ ಅವನಿಗೆ ಕಣ್ಣಿದ್ದಿಲ್ಲ ದೇವರನ್ನು ನೋಡೋದಕ್ಕಾಗಿ, ಅವನಿಗೆ ಕಣ್ಣಿದ್ದಿಲ್ಲ ದೇವರನ್ನು ನೋಡಬೇಕೆನ್ನೋದಕ್ಕಾಗಿ. ಲೋಕ ಹೆತ್ತಲಾಗಿ ಜನರು ಎಷ್ಟು ನಡೆದಿದ್ದಾರೆ, ಅವನಿಗೆ ಕಣ್ಣಿನಿಂದ ನೋಡಿದಿಲ್ಲ, ಅವನ ಕಿವಿನಿಂದ ಮಾತ್ರ ಕೇಳಿಸ್ಕೊಂಡಿರೋ ಆತನ ಅದ್ಭುತ ಕಾರ್ಯ ಕುರಿತಾಗಿ. ಅಲ್ಲವೇ ನಜರೇತಿನ ಯೇಸುವಿನ ಕುರಿತಾಗಿ ಕಿವಿನಿಂದ ಮಾತ್ರ ಅವ ಕೇಳಿಸ್ಕೊಂಡ. ಏನಂತಂದ್ರೆ ಆತನ ಕಾರ್ಯಗಳು ಎಂತವೂ ಭಯಂಕರವಾಗಿದೆ ಅಂತಂದ್ರೆ. ಅಲ್ಲವೇ ಆ ಕಾರ್ಯಗಳಿಂದಲೇ ಅವನು ಏನ್ ಮಾಡ್ತಾನೆ ಅಂದ್ರೆ ನಜರೇತಿನ ಯೇಸುವೆ ಅಂತ ಕೂಗ್ತಾನೆ. ಅವ ಕಣ್ಣಿಗೆ ನೋಡಲಿಲ್ಲ, ಕಣ್ಣಿನಿಂದ ಅವನು ಏನ್ ಮಾಡಿಲ್ಲ, ಏನು ಅದ್ಭುತಗಳು ನೋಡಿಲ್ಲ. ಯೇಸು ಸ್ವಾಮಿ ಸಂತ ಎಷ್ಟು ಜನರಾದ ಎನ್ನುವಂತ ನೋಡಿಲ್ಲ. ಈಗ ನಾವು ಕಣ್ಣಿದ್ದಿನಾಗ ನಾವೆಲ್ಲರೂ ಏನ್ ಮಾಡ್ತೇವೆ ಅಂತಂದ್ರೆ ಜನರನ್ನ ನೋಡ್ತೇವೆ. ಅವನು ಕಣ್ಣಿದ್ದಿನಾಗ ಅವನು ಜನರೇ ನೋಡಿದಿಲ್ಲ. ಅವನಿಗೆ ಒಳ ಕಿವಿನ ಶಬ್ದ ಬೇಕಾಗಿತ್ತು. ಯೇಸು ಸ್ವಾಮಿ ಅಲ್ಲವೇ ಅವನಿಗೆ ಏನ್ ಬೇಕಾಗಿತ್ತು? ಕಿವಿನಿಂದ ಶಬ್ದ ಬೇಕಾಗಿತ್ತು. ಆ ಶಬ್ದವನ್ನೇ ಕೇಳಿಸ್ಕೊಂಡು ದೇವರಿಗೆ ಹೋಗ್ತಾ ಇದ್ದೇನೆ. ಅಲ್ಲವೇ ಅಲ್ಲವೇ ಇವತ್ತು ನಾವು ಕಣ್ಣಿದ್ರು ಸಹ ದೇವರ ಅದ್ಭುತ ಕಾರ್ಯಗಳಿಗೆ ಮರೆತು ಹೋಗ್ತೀವಿ. ಕಣ್ಣಿದ್ರು ಸಹ ಆತನ ಮಾತುಗಳಿಗೆ ತಿರಸ್ಕಾರ ಮಾಡ್ತಾ ಇದ್ದೀವಿ. ಕಣ್ಣಿದ್ರು ಸಹ ನಾವಿವತ್ತು ಆತನ ಕಾರ್ಯಗಳಿಗೆ ಅಲ್ಲಗಳಿಸ್ತಾ ಇದ್ದೇವೆ. ಅಲ್ಲವೇ ಆದರೆ ಬಾರ್ತಿಲೋಮೆಯ ನಾವು ನೋಡುವಾಗ ಆ ರೀತಿಯಾಗಿ ಅವನು ಮಾಡಲಿಲ್ಲ. ಅವನೇನ್ ಮಾಡಿದ ಅಂತಂದ್ರೆ ಗೊತ್ತಾ? ಕಿವಿಲಿಂದ ಮಾತ್ರ ಕೇಳಿಸ್ಕೊಂಡಿದ್ದೇವೆ. ಅಲ್ಲವೇ ಕಿವಿಲಿಂದ ಕೇಳಿಸ್ಕೊಂಡು ಏನ್ ಮಾಡ್ದ? ದೇವರನ್ನು ಕೂಗಿ ಕರೆದ. ಏನ್ ಮಾಡ್ದ? ದೇವರಿಗೆ ಕೂಗಿ ಕರೆದ. ಅಲ್ಲವೇ ಕೂಗಿ ಕರೆದಿನಾಗ ಆಗ ದೇವರು ಆ ಸ್ಥಳಕ್ಕೆ ಹೋಗಿ ಅವನಿಗೆ ಕರ್ತಂದಿ ದೇವರು ಏನ್ ಮಾಡಿದ? ಅವನಿಗೆ ಕಣ್ಣನ್ನು ಕೊಡ್ತಾನೆ. ಅಲ್ಲವೇ ಅಲ್ಲವೇ ಕಣ್ಣನ್ನು ಅವನಿಗೆ ಆ ಸ್ಥಳದಲ್ಲಿ ಕೊಡುತ್ತಾನೆ. ಅದೇ ತರವಾಗಿ ಅವನ ಹತ್ರ ಒಂದು ಕಾರ್ಯ ಏನಿತ್ತಂತಂದ್ರೆ ಆ ಪ್ಯಾಸದಲ್ಲಿ ನಾವು ನೋಡ್ಬೇಕಂದ್ರೆ ಅವ ಕಿವಿಲಿಂದ ದೇವರ ಅದ್ಭುತ ಕಾರ್ಯ ಕೇಳಿಸಿಕೊಂಡಿದ್ದೆವು. ಅಲ್ಲವೇ ಕಣ್ಣಿನಿಂದ ಅವ ನೋಡಿದಿಲ್ಲ, ಆದರೆ ಕಿವಿಲಿಂದ ಮಾತ್ರ. ಅದರ ಕಡೆ ದೇವರು ವಾಕ್ಯ ಹೇಳ್ತದೆ, ಕೇಳೋದ್ರಿಂದ ನಂಬಿಕೆನೂ ಹುಟ್ಟುತ್ತದೆ ಅಂತಂದ್ರೆ. ಅಲ್ಲವೇ ಕೇಳೋದ್ರಿಂದ ನಂಬಿಕೆ ಹುಟ್ಟುತ್ತದೆ. ನೀನು ಹೇಳೋಕ್ಕಿಂತ ಕೇಳುವವನಾಗಿರು ಅಂತಂದು ಹೇಳ್ತದೆ. ಅಲ್ಲವೇ ಯಾಕಂದ್ರೆ ಎಷ್ಟು ನೀವು ದೇವರ ಕುರಿತಾಗಿ ಕೇಳಿಸ್ಕೊತೀವಿ ನೋಡ್ರಿ, ಅಷ್ಟು ಅದ್ಭುತ ಉಂಟಾಗುತ್ತದೆ ಪ್ರಿಯರೇ. ಅಲ್ಲವೇ ಮತ್ತೆ ಇಲ್ಲಿ ನಾವು ನೋಡುವಾಗ ನಾವು ನೋಡುತ್ತೇವೆ 9ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಒಂದು ದೇವ, ಮೂಕ ದೇವ ಹಿಡಿದಿರುವಂತ ಮಗನು ಅವನ ಜೀವನದಲ್ಲಿ ನಾವು ನೋಡುವಾಗ ಅವನಿಗೆ ಒಂದೊಂದು ಸಾರಿಗೆ ಕೋಪ ಬಂದಿನಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ಹಲ್ಲುಗಳನ್ನು ಕಡಿತಿದ್ದಾನೆ ಅಂತಂದ. ಆದರೆ ಇವತ್ತು ನಾವು ನೋಡುತ್ತೇವೆ ಯೇಸು ಸ್ವಾಮಿ ಹುಟ್ಟಿನಾಗ, ಯೇಸು ಸ್ವಾಮಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿರುವಾಗ ಮತ್ತು ಯೇಸು ಸ್ವಾಮಿ ಸುವಾರ್ತೆ ಸಾರುತ್ತಿರುವಾಗ ನಾವು ನೋಡ್ತೇವೆ ಆತನ ಸಮೀಪಕ್ಕೆ ದೆವ್ವಗಳು ಬಂದಿದೆವು. ಅಲ್ಲವೇ ಅಲ್ಲವೇ ಆತನನ್ನು ಶೋಧಿಸುವುದಕ್ಕಾಗಿ ಸೈತಾನ ಬಂದಿತ್ತು. ಆತನಿಗೆ ಅಡ್ಡ ದಾರಿಗಾಗಿ ದಂಡು ಎನ್ನುವಂತ ಸೈತಾನ ಅಡ್ಡು ಬಂದಿತ್ತು. ಇಲ್ಲಿ ನಾವು ನೋಡುತ್ತೇವೆ ಆ ಒಂದು ಮಗನಿಗೆ ಮೂಕ ದೇವು ಹಿಡಿದಿದೆ ಅಂತ ಹೇಳ್ತಾರೆ. ಅಲ್ಲವೇ ಏನಂತ ಹೇಳ್ತಾರೆ? ಮೂಕ ದೆವ್ವು ಅಂತ. ಅಲ್ಲವೇ ಅಂದರೆ ಅದರ ಅರ್ಥ ಏನಂದ್ರೆ ಗೊತ್ತಾ? ಈ ಭೂಮಿಯಾಗ ದೆವ್ವಗಳು ಅವ ಅಂತ. ಅಲ್ಲವೇ ಅದರ ಅರ್ಥ ಏನಂದ್ರೆ ಈ ಭೂಮಿದಾಗ ಶೈತಾನು ಅದ. ಅಲ್ಲವೇ ಸೈತಾನ್ ಎನ್ನುವಂಥದ್ದು ಅದ ಎನ್ನುವಂಥದ್ದು ಅರ್ಥವಾಗ್ತದೆ. ಯಾಕಂದ್ರೆ ಸೈತಾನನು ಅದು ಹಾಳು ಮಾಡೋಕ್ಕಾಗ್ಬರ್ತದೆ, ಕದ್ದುಕೊಳ್ಳೋದಕ್ಕಾಗ್ಬರ್ತದೆ ಹೊರತು ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕಾಗಿ ಎಂದಿಗೂ ಬರೋದಿಲ್ಲ. ಆದರೆ ನಾವಿಲ್ಲಿ ನೋಡ್ತೇವೆ ಏನಂದ್ರೆ ಆ ಸೈತಾನನು ಆ ಮನುಷ್ಯನ ಆ ಮಗನ ಜೀವನದಲ್ಲಿತ್ತು. ಈಗ ನಮ್ಮ ಜೀವನದಾಗ ಏನು ಕೆಟ್ಟ ಕಾರ್ಯ ಆಗ್ಲಕ್ ನೋಡತ್ತ ನೋಡ್ರಿ, ಏನು ನಮ್ಮ ಜೀವನ ಕೆಟ್ಟದ ಆಗ್ತಾ ಇದೆ ನೋಡ್ರಿ, ಅದಕ್ಕೆಲ್ಲ ಮೂಲ ಕಾರಣ ಶೈತಾನ ಅದ. ಅಲ್ಲವೇ ಅಲ್ಲವೇ ಯಾಕಂದ್ರೆ ಸೈತಾನ ಈ ಭೂಮಿ ಮೇಲೆ ಅದ.
ಏನಾದ ಹೇಳ್ರಿ, ಸೈತಾನ ಈ ಭೂಮಿ ಮೇಲೆ ಅದ. ಅಲ್ಲಲ್ರಿ. ಹಲ್ಲೆಲೂಯಾ. ನಾವು ಮತ್ತೊಮ್ಮೆ ಓದೋಣ ವಚನ. ಇದು ಯಾವುದೊಂದು 9 ಮತ್ತು ಆಮೇಲೆ ನಾಲ್ಕ ಮಾರ್ಕನ ಬರ್ಸುವಂತೆ 9:21 ವಚನ ಓದೋಣ. ಇದು ಇವನಿಗೆ ಒಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಹಾಗಾಗಿ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಳಗಿತ್ತು. ನಿನ್ನ ಕೈಲಿ ಏನಾದರೂ ಆಗುತ್ತದೆ, ನಮ್ಮ ಮೇಲೆ ಕರುಣೆ ಇಟ್ಟು ನಿಮಗೆ ಸಹಾಯ ಮಾಡುವಂತ. ನೋಡಿದ್ರೆ ಅದು ಎಲ್ಲಿ ಯಾವಾಗ ಬಂದಿತ್ತು ಅಂತ ಹೇಳ್ತದೆ, ಚಿಕ್ಕನಿದ್ದಾಗ. ಇವತ್ತು ನಾವು ಬಹಳ ಜನರು ಒಂದು ಕನ್ಫ್ಯೂಸ್ ಆಗಿರ್ತೀವಿ. ಏನ್ ಕನ್ಫ್ಯೂಸ್ ಅದ ಅಂತಂದ್ರೆ ಗೊತ್ತಾ, ಚಿಕ್ಕ ಮಕ್ಕಳು ದೇವ್ರ ಮಕ್ಕಳು ತರ ಇರ್ತಾರ ಅಂತ. ಚಿಕ್ಕ ಮಕ್ಕಳಿಗೆ ದೇವ್ರು ಹೇಳ್ತಾರ, ಅವ್ರಿಗೆ ಅಡ್ಡಿ ಮಾಡ್ಬೇಡಿ, ಪರಲೋಕ ರಾಜ ಇಂಥದ್ದೇ ಅದ. ಅಂದ್ರೆ ಮಕ್ಕಳಿಗೆ ನೀವು ಚರ್ಚೆ ಕಳಿಸೋದ್ರಿಂದ ಮಕ್ಕಳು ಚರ್ಚೆನ ಬಂದ್ರಂದ್ರು ಅವ್ರು ದೇವ್ರ ಮಕ್ಕಳು. ಇಲ್ಲ ಅಂತಂದ್ರೆ ಸೈತಾನ ಮಕ್ಕಳದಲ್ಲಿ ಕಾರ್ಯ ಮಾಡ್ತಾರ, ಮಕ್ಕಳನ್ನು ಸಹ ಹಿಡ್ಕೊಳ್ತಾರ. ಇವಾಗ ಬಹಳ ಜನ ಹೇಳ್ತಾರ ಸೈತಾನ ಮಕ್ಕಳಿಗೆ ಹೇಳೋದು ಅಂತ ಹೇಳ್ತಾರ. ಮತ್ತ ಬಹಳ ಜನ ಹೇಳ್ತಾರ ಏನಂತಂದ್ರೆ ಗೊತ್ತದ, ಮಕ್ಕಳು ಸತ್ತಾದ ನಂತರ ಪರಲೋಕಕ್ಕೆ ಹೋಗ್ತಾರ ಅಂತ ಹೇಳ್ತಾರೆ. ಇಲ್ಲ, ಪ್ರಕಟಣೆ ನೋಡ್ರಿ, ನೀವು ಹೋದ್ರಿ, ಮಕ್ಕಳು ಏನಾಗ್ತಾರಂತ ಆ ಒಂದು ಶಾಪದ ನೀರು ಕೊಂಡಿನಾಗ ಅಲ್ಲಿ ಮಕ್ಕಳು ಸಹ ಸತ್ತಿದರು ಅಂತ ಬರಲ್ಪಡ್ತಾರೆ. ಅಲ್ಲವೇ, ಮಕ್ಕಳು ಸಹ ಸಹಾಯ ಪಡ್ತಾರ. ಮತ್ತು ಯೇಸು ಸ್ವಾಮಿ ಬಂದು ಈ ಭೂಮಿ ಮಾಡಿ ಹೋಗಿನಾಗ ಸಹ ಈ ಭೂಮಿನಾಗ ಮಕ್ಕಳು ಇರ್ತಾರ. ಮಕ್ಕಳು ಏನ್ ಹೋಗ್ಬೇಕಿತ್ತು, ಅಲ್ಲವೇ, ಮಕ್ಕಳು ಯೇಸು ಸ್ವಾಮಿ ಜೊತೆ ಏನ್ ಹೋಗ್ಬೇಕು. ಅವ್ರ ಜೀವನದಾಗ ಪಾಪದ ಕಾರ್ಯ ಇರೋದಿಲ್ಲ, ಮಕ್ಕಳ ಜೀವನದಾಗ ಪಾಪದ ಕಾರ್ಯ ಇರೋದು. ಅದ್ರ ಕಡೆದ ಆ ಮಕ್ಕಳು ಏನ್ ಹೋಗ್ಬೇಕಿತ್ತು, ಹೌದಲ್ಲ. ಆದ್ರೆ ಆ ಮಕ್ಕಳು ಸಹ ಏನಾಗ್ತಾರ, ಇಲ್ಲೇ ಉಳ್ಕೋತಾರ. ಯೇಸು ಸ್ವಾಮಿ ಏನ್ ಹೋಗಿನಾಗ ಸಹ 2ನೇ ಸಾರಿ ಬಂದು ಯೇಸು ಸ್ವಾಮಿ ಎಲ್ಲ ಜನರು ತೆಗೆದುಕೊಂಡು ಹೋಗಿನಾಗ ಮಕ್ಕಳು ಇಲ್ಲೇ ಎದ್ಕೊಳ್ತಾರ. ಅಲ್ಲಲ್ವೇ, ಅದರ ಅರ್ಥ ಏನಂದ್ರೆ ಗೊತ್ತು, ಮಕ್ಕಳು ದೇವರ ಸನ್ನಿಧಿಗೆ ಕಳಿಸಿದಾಗ ಅವರು ದೇವರ ಮಕ್ಕಳು, ಅವರೇ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. ನಾವು ಮಕ್ಕಳಿಗೆ ನಮ್ಮ ಸನ್ನಿಧಿಗೆ ಕಳಿಸಿನ ತಿಳ್ಕೋರಿ, ಆ ಮಕ್ಕಳಿಗೆ ಇಲ್ಲಿ ನಾವು ನೋಡಿ ಪ್ರಕಾರವಾಗಿ ಆ ಮೂಕ ದೇವರು ಅದು ಇಟ್ಟಿಟ್ಕೊಮ್ಮೆ ಮಕ್ಕಳಿಗೆ ನೋಡ್ರಿ ದಣ್ಣ ಸಿಟ್ಟಾಯ್ತಾರ. ಇವತ್ತೊಂದೊಂದು ಮಕ್ಕಳು ತಂದೆ ತಾಯಿಗಳು ಪಟ್ಟ ತುಳಿತಾರ. ಅದರ ಅರ್ಥ ಏನಂದ್ರೆ ಗೊತ್ತದ, ಒಂದೊಂದು ಕಾರ್ಯಗಳು ಶೇತಾನ ಕಾರ್ಯಗಳು ಆಗಿರ್ತದೆ. ಅಲ್ಲಲ್ವೇ, ನಾವು ಒಬ್ಬ ಪಾಸ್ಟರ್ದು ಕುರ್ತಾಗ ನಾ ಹೇಳ್ತೀನಿ. ಒಬ್ಬ ಪಾಸ್ಟರ್ ಒಳ್ಳೆ ಪಾಸ್ಟರ್, ಪಾಪ ಆ ಮನುಷ್ಯ ಬಹಳ ಚೆನ್ನಾಗಿ ಸೇವೆ ಮಾಡ್ದ, ಚೆನ್ನಾಗಿ ಬೆಳೆದ ನಂತರಲ್ಲ ಆ ಮನುಷ್ಯ ಏನ್ ಮಾಡಿದ, ತನ್ನ ಮಕ್ಕಳಿಗೆ ಚರ್ಚ್ನಲ್ಲಿ ಸೇರಿಸ್ಕೊತಾ ಇದ್ದಿದ್ದಾರೆ. ಮಕ್ಕಳಿದ್ದಾರೆ ಅಂತಂದ್ರೆ ಆಟ ಆಡ್ತಿದ್ದೀವಿ, ಮಕ್ಕಳಿಗೆ ಸ್ಟೇಜ್ ಕೊಡ್ತಿದ್ದಿಲ್ಲ, ಆರಾಧನೆ ಮಾಡಕ್ ಕೊಡ್ತಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಮಕ್ಕಳು ಹಂಗೆ ಆಟ ಆಡ್ಬೇಕು, ಆ ಕಡೆ ಈ ಕಡೆ ಹೋಗ್ಬೇಕು, ಅದೇನೇನೋ ಮಾಡ್ಬೇಕು. ಹಾಗೆ ಮಾಡೋ ಟೈಮ್ದಾಗಿಲ್ಲ ಒಂದು ಸಾರಿ ಆ ಮಗು ಇನ್ನೂ ಏನಂದ್ರೆ ಮ್ಯಾಚುವರೇ ಆಗಿಲ್ಲ. ಆ ಮಗು ಮ್ಯಾಚುವರೇ ಆಗಿದ್ದಿಲ್ಲ. ಎಷ್ಟು 15-14 ವರ್ಷದ ಹುಡುಗ ಅಷ್ಟೇ. 15-14 ವರ್ಷ ಅಂತಂದ್ರೆ ಮಗುನೇ. 15-14 ವರ್ಷದ ಹುಡುಗ ಏನ್ ಮಾಡಿದ್ರು, ಒಂದು ಹುಡುಗಿಗೆ ಕೇಳಿಸ್ಬಿಡ್ತು, ಒಂದು ಹುಡುಗಿಗೆ ಹಾಳೆ ಮಾಡ್ಬೇಕು. ಅದನ್ನ ನೋಡಿ ಜನರೆಲ್ಲ ಏನ್ ಮಾಡಿದ್ರು, ಆ ಪಾಸ್ಟರ್ಗೆ ಕಾಲರ್ ಹಿಡಿದು ಸೆಳ್ಕೊಂಡು ತಗೊಂಡು ಬಂದರು. ಆ ಮಗುಗೋಸ್ಕರ ತಂದೆ ಬೈದ್ರು. ಆ ಮಗು ಮೇಲೆ ಕೇಸ್ ಮಾಡೋ ಕಾರಣಕ್ಕಾಗಿ ಆ ತಂದೆ ಮೇಲೆ ಕೇಸ್ ಆಯ್ತು. ಅಲ್ಲವೇ, ಒಂದು ಚಿಕ್ಕ ಮಗುನೇ. ನಾವು ಅದನ್ನ ಅರ್ಥ ಮಾಡ್ಕೋತೇವೆ, ಚಿಕ್ಕ ಮಗು ಅದ ಅಂತ. ಆದ್ರೂ ಚಿಕ್ಕ ಮಗುವಲ್ಲಿ ಸಹ ಇಲ್ಲಿ ಹೇಳ್ತದೆ, ಅದು ಚಿಕ್ಕದಿಂದಲೇ ಬಂದಿದೆ ಅಂತಂದು ಹೇಳ್ತಾರೆ. ಆ ಸೈತಾನ ಎಲ್ಲಿಂದ ಕುಂತದಂತ ಅವನಲ್ಲಿ ಚಿಕ್ಕದ್ರಿಂದಲೇ. ಅಲ್ಲವೇ, ಸೈತಾನ ಯಾವಾಗ ಬಂದಂತ ಆ ಮಗು ನೋಡಿದಾಗ ಚಿಕ್ಕದಿಂದಲೇ. ಅಲ್ಲವೇ, ಅದ್ರ ಕಡೆದು ನಿಮ್ಮ ಮಕ್ಕಳಿಗೆ ಯಾರೇ ಇರಲಿ, ಮಕ್ಕಳಿಗೆ ಕೇರ್ ಮಾಡ್ರಿ, ಮಕ್ಕಳಿಗೆ ಸಂಡೇ ಸ್ಕೂಲ್ಗೆ ಆಗಲಿ ಚರ್ಚಿಗೆ ಆಗಲಿ ಕಳಿಸ್ರಿ. ಮಕ್ಕಳಿಗೆ ಎಂದಿಗೂ ತಿರಸ್ಕಾರ ಮಾಡಬೇಡಿ. ಅಲ್ಲವೇ, ನಾ ಯಾವಾಗಲೂ ಗ್ರೇಟ್ಫುಲ್ ಇರುತ್ತೆ. ಏನಂತಂದ್ರೆ ಗೊತ್ತದ, ನನಗೆ ಸಂಡೇ ಸ್ಕೂಲ್ ಕಲಿಸಿದವರಿಗೆ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಅಣ್ಣ ಬಹಳ ಗ್ರೇಟ್ಫುಲ್ ಇರುತ್ತೆ. ಅವಾಗ ಒಂದು ಏನ್ ಹುಡುಗಿದ್ರು, ಏನ್ ಬೈದಿದ್ರು, ಏನ್ ಮಾಡೋದನ್ನ ಕಡೆಗೆ ಅವಳಿಂದ ನಾವು ಇವತ್ತೊಂದು ಸರಿಯಾದ ಮಾರ್ಗದಲ್ಲಿ ಕಂಡುಕೊಂಡು ನಡೀತಾ ಇದ್ದೀವಿ. ಅಲ್ಲವೇ,
ಹಾಗಾಗಿ ನಿಮ್ಮ ಮಕ್ಕಳಾಗಿರ್ಲಿ ಮೊಮ್ಮಕ್ಕಳಾಗ್ಲಿ ಯಾರೇ ಆಗಿರ್ಲಿ ಅವರಿಗೆ ನೀವು ಏನ್ ಮಾಡ್ಬೇಕಂತಂದ್ರೆ ಸಂಡೇ ಸ್ಕೂಲಿಗೆ ಕಳಿಸೋದ್ರಾಗ ಸಭೆಗೆ ಕರ್ಕೊಂಡು ಹೋಗೋದ್ರಾಗ ಸಭೆಯಲ್ಲಿ ಕೂಡಿಸ್ತಿರುವಾಗ ದೇವರು ಅವರಿಗೆ ಆಶೀರ್ವಿಸ್ತಾರೆ ಪ್ರಿಯರೇ. ಅಲ್ಲವೇ ನಾವಿಲ್ಲಿ ನೋಡ್ತಾ ಇದ್ದೇವೆ ಏನಂದ್ರೆ ಆ ಚಿಕ್ಕ ಮಗುನಲ್ಲಿ ಬಂದಿರುವಂತ ದೇವು ಅದು ಏನಾಯ್ತು, ದೊಡ್ಡದಾಯ್ತು. ಅದು ಏನ್ ಮಾಡ್ತಿತ್ತಂತ ಅವನಿಗೆ ಏನ್ ಮಾಡ್ತಿತ್ತು, ಅಲ್ಲಿ ಹಲ್ಲು ಕಡಿಸಪ್ಪೆ ಮಾಡ್ತಿತ್ತು, ಸಿಟ್ಟು ತರಿಸ್ತಿತ್ತು, ಹಲ್ಲು ಕಡಿಸ್ತಿತ್ತು, ಜೋಲ್ ಸೋರಿಸ್ತಿತ್ತು. ಅದರಲ್ಲಿ ವ್ಯತ್ಯಾಸ ಬಹಳ ಇತ್ತು. ಅದರಲ್ಲಿ ಅಂತ ನಾವು ಕಂಡುಕೊಳ್ಬೇಕು. ಇವತ್ತು ಬಹಳ ಜನ ಹೇಳ್ತಾರೆ ಭಾನುಮತಿ ಮಾಡತಾರೆ ಅಂತ ಹೇಳ್ತಾರೆ. ಭಾನುಮತಿ ಅದು ಮಾಡ್ತಾರೆ. ಭಾನುಮತಿ ಮಾಡುವಂಥದ್ದು ಅದಕ್ಕೆ 3 ಕಾರಣ. ಭಾನುಮತಿ ಯಾವಾಗಲೂ ನೆನಪಿಟ್ಕೊಡ್ರಿ, ಅದು ಒಂದು ಮಾಟಮಂತ್ರ ಶಕ್ತಿ. ಮಾಟಮಂತ್ರ ಅದ ಹಳ ಒಡಂಬಡಿಕೆಯಲ್ಲಿಂದು ಅದ, ಹೊಸ ಒಡಂಬಡಿಕೆಯಲ್ಲಿ ಅದ ಮಾಟಮಂತ್ರ ಇಲ್ಲ ಅಂತ ಹೇಳಲ್ಲ. ಮಾಟಮಂತ್ರ ಅದ. ಆದ್ರೆ ಮಾಟಮಂತ್ರ ಹೆಂಗದ ಅಂತ ಗೊತ್ತದ, 3 ವರ್ಷ ಅಲ್ಲ 4 ವರ್ಷ 10 ವರ್ಷದಲ್ಲಿ ಆ ಮನುಷ್ಯನಿಗೆ ಹಾಳು ಮಾಡ್ತದ, ಆ ಮನುಷ್ಯನ ಜೀವನೇ ತೆಗೆದಾಗ್ತದ. ಅದು ಒಂದು ಕ್ಯಾನ್ಸರ್ ಇದ್ದಿರ್ತಾರ. ಮಾಟಮಂತ್ರ ಹೆಂಗಂತಾರ ಅಂದ್ರೆ ಗೊತ್ತು, ಅದಕ್ಕೊಂದು ಕ್ಯಾನ್ಸರ್ ಅಂದಿರ್ತಾರ. ಅದಕ್ಕೆ ಊಟ ಹೋಗೋದು, ಅವ್ರಿಗೆ ನಿದ್ರೆ ಮಾಡಕ್ ಆಗೋದು, ಸರಿಯಾಗಿ ನೆಡ್ಲಿಕ್ಕೆ ಆಗೋದು ಅವ್ರಿಗೆ. ಅದು ಇರೋದ್ರಿಂದ ಅದಕ್ಕೆ ಏನಂತಾರ, ಮಾಟಮಂತ್ರ ಅನ್ನುತ್ತಾರೆ. ಮಾಟಮಂತ್ರ ಬೇರೆ, ಶೈತಾನನು ಬೇರೆ. ಹಲ್ಲೆಲೂಯಾ. ಈ ಶೈತಾನನು ಹಿಡಿದುಕೊಂಡಿರುವಾಗ ಮತ್ತೆ ನಾವು ನೋಡ್ತೇವೆ ಬಹಳ ಜನ ಹೇಳ್ತಾರೆ, ಬಹಳ ವ್ಯಕ್ತಿ ಹೇಳ್ತಾರೆ, ಕ್ರಿಶ್ಚಿಯನ್ ಜನರಲ್ಲಿ ದೇವರ ನಂಬಿರುವಂತ ಮಕ್ಕಳ ಕುಟುಂಬದಲ್ಲಿ ಶೈತಾನ ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಸತ್ಯವಾಗಿ ಹೇಳ್ತೀನಿ, ಆ ದಂಡ ಎನ್ನುವಂತ ದೇವು ಮತ್ತು ಈ ದೇವು ಯಹೂದಿ ಕುಲದಲ್ಲೇ ಬಂದಿರುವಂಥದ್ದು. ಹಲ್ಲೆಲೂಯಾ. ಯಹೂದಿ ಜನರು ಅಂತ ಜನರು ಯಾರಂದ್ರೆ 5 ವರ್ಷದಲ್ಲಿ ಧರ್ಮಶಾಸ್ತ್ರ ಓದಿ ಮುಗಿಸುವಂಥದ್ದು. 5 ವರ್ಷದಾಗೆ ಅವರಿಗೆ 5 ಧರ್ಮಶಾಸ್ತ್ರ ಏನಾಗಬೇಕು, ಬಾಯ್ಪಾಟ್ ಆಗಿರುವಂತ ಜನರಲ್ಲೇ ಆ ಶೈತಾನ ಇದ್ದಿರುವಂತದ್ದಾಗಿದೆ. ಹಲ್ಲೆಲೂಯಾ. ಈಗ ನಾವು ನಮ್ಮ ಮಕ್ಕಳಿಗೆ ಚರ್ಚಿನ ಕಳಿಸಲು ಇವತ್ತು ಅವರು ಧರ್ಮಶಾಸ್ತ್ರ ಓದಿಸ್ರು ಸಹ ಆ ದಂಡ ಇರುವಂತ ಶೈತಾನ ಇತ್ತು ಅವ್ರ ಬಳಿ. ಅವ್ರು ಓದಿಸ್ರು ಸಹ ಈ ಮೂಕ ದೇವರು ಇತ್ತು ಅವ್ರು. ಹಲ್ಲೆಲೂಯಾ. ಆಗ ನೀವು ಅರ್ಥ ಮಾಡಿಕೊಳ್ಬೇಕು ಏನಂದ್ರೆ ಗೊತ್ತದ, ಕ್ರಿಶ್ಚಿಯನ್ ಇರಲಿ ನಾನ್ ಕ್ರಿಶ್ಚಿಯನ್ ಇರಲಿ, ಏನೇ ಚರ್ಚಿಗೆ ಬಂದಿಲ್ಲ ದೇವರು ಇಲ್ಲ ಅಂದ್ರೆ ಶೈತಾನ ಅದ. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ದೇವರಿಲ್ಲ ಆ ಸ್ಥಳದಲ್ಲಿ ಶೈತಾನ ಅದ. ಹಲ್ಲೆಲೂಯಾ. ಅದಕ್ಕಾಗಿ ಅವರು ಚರ್ಚಿಗೆಲ್ಲ ಗಳಿಸ್ತಾರೆ, ಸಭೆ ಹೋಗೋದೆಲ್ಲ ಗಳಿಸ್ತಾರೆ, ದೇವ್ರ ಸಂಧ್ಯೆ ಕೂಡೋದಕ್ಕೆಲ್ಲ ಗಳಿಸ್ತಾರೆ, ಪ್ರಾರ್ಥನೆ ಮಾಡೋದಕ್ಕಾಗೆಲ್ಲ ಗಳಿಸ್ತಾರೆ. ಅವರಿಗೆ ದೇವ್ರ ಅಂತಂದ್ರೆ ಒಂದು 2 ತಾಸು ನಾ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ, ಟೋಟಲಿ 24 ಗಂಟೆ ಪ್ರತಿದಿನದಾಗ 24 ಗಂಟೆ 6 ದಿನದಾಗ ಎಷ್ಟು ಗಂಟೆ ಆಗ್ಬೋದು, 24 6 ಸುಮಾರು ಗಂಟೆ ಆಗ್ತದೆ. 24 6 ಅಂದ್ರೆ ಸುಮಾರು ಗಂಟೆ. ಆಮೇಲೆ ಸಂಡೇ ಬಂದಿನಾಗ ಬಹಳ ಒಂದು 2 ಗಂಟೆ ನಾವು ದೇವ್ರಿಗೆ ಸಮಯ ಕೊಡೋದಿರ್ತದೆ. 2 ತಾಸಿನಾಗ ಒಂದೊಂದು ಚರ್ಚಿನಾಗ 20 ನಿಮಿಷ ವಾಕ್ಯ ಹೇಳ್ತಾರೆ. 2 ತಾಸಿನಾಗ ಒಂದೊಂದು ಸ್ಥಳದಲ್ಲಿ 40 ನಿಮಿಷ ವಾಕ್ಯ ಹೇಳ್ತಾರೆ. 2 ಗಂಟೆದಲ್ಲಿ ಒಂದೊಂದು ಸ್ಥಳದಲ್ಲಿ 20 ನಿಮಿಷ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಆದ್ರೆ 20 ನಿಮಿಷ ವಾಕ್ಯನೇ ಅವ್ರಿಗೆ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗ್ತಾರ ಅಂದ್ರೆ, ಅವ್ರಿಗೆ 2 ಗಂಟೆನೇ ದೇವ್ರಿಗೆ ಕುಳ್ಳಕ್ಕ ಅವ್ರಿಗೆ ಮನಸ್ಸು ಆಗ್ತಿಲ್ಲ ಅಂದ್ರೆ ಆ ಸ್ಥಳದಲ್ಲಿ ಸೈತಾನನು. ಹಲ್ಲೆಲೂಯಾ. ಯಾಕಂದ್ರೆ 2 ಗಂಟೆಗೆ ಅವ್ರಿಗೆ ಚರ್ಚಿಗೆ ಹೋಗಿಸ್ಕೊಂಡ ಅಂತಂದ್ರೆ ಆ ಸ್ಥಳದಲ್ಲಿ ಶೈತಾನನು ಇದ್ದಾನೆ. ಹಲ್ಲೆಲೂಯಾ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ಎಲ್ಲರೂ ಒಳ್ಳೇದಾಗಬೇಕಂತಾನೆ ಬಯಸಿದ್ದಾನೆ, ಸೈತಾನ ಎಲ್ಲರೂ ಕೆಟ್ಟು ಹೋಗ್ಬೇಕಂತಾನೆ ಬಯಸ್ತಾ ಇದ್ದಾನೆ. ಅದರ ಕಡೆದು ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅವಾಗ ನಾವು ನೋಡೋಣ 23ನೇ ವಚನ. ಯೇಸು ಅವರಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಕಿದ್ದರೆ ನಂಬುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು. ನಂಬುವವನಿಗೆ ಎಲ್ಲ ಆಗುವುದು. ಹಲ್ಲೆಲೂಯಾ. ನಿನ್ನ ಕೈಲಿಂದ ಆಗುತ್ತದೆ ಅನ್ನೋ ಅಂತ ನಾವು ದೇವರ ಹತ್ರ ಪ್ರಶ್ನೆ ಕೇಳ್ತಾರೆ. ಅದು ದೇವರು ಹೇಳ್ತಾನೆ, ನೀವು ನಂಬಿದ್ದಾರೆ, ನೀವು ನಂಬುವವನಿಗೆ ಎಲ್ಲ ಆಗ್ತದೆ. ನಂಬಿಕೆ ಇಡಬೇಕು. ನಂಬಿಕೆ ಇಡೋದ್ರಿಂದ ಎಲ್ಲಕ್ಕೆ ಸಾಧ್ಯವಾಗಿದೆ. ಹೌದು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನಮಗೆ ನಂಬಿಕೆ ಕಡಿಮೆ ಆಗಿದ್ದರೆ
ಸಹಾಯ ಮಾಡು ಎಂದು ಕೂಗಿ ಹೇಳಿದರು. ಅಲ್ಲೂಯ್ಯ. ನನಗೆ ನಂಬಿಕೆ ಕಡಿಮೆ ಆಗಿದ್ದಾರೆ. ಕಷ್ಟ ಟೈಮ್ದಾಗ ಬಂದಾಗ ಅವ್ರಿಗೆ ಕೂಡ ಆಗ್ತದ. ನನಗೆ ನಂಬಿಕೆ ಕಡಿಮೆ ಆಗಿದ್ದಾರೆ, ನಂಬಿಕೆ ಹೆಚ್ಚಿಸೋದಕ್ಕಾಗಿ ನನಗೆ ಸಹಾಯ ಮಾಡುವಂಥದ್ದು ಹೇಳ್ತಾನೆ. ಈಗ ಒಂದು ಭಾಳ ಜನದಾಗ ನಾನು ಹೋಗ್ತೀನಿ, ಪ್ರೇಯರ್ ಮಾಡ್ತೀನಿ, ನಿಮ್ಮ ನಂಬಿಕೆ ನಂಬಿಕೆ ಅವರಿಗೆ ಅಂತ ಹೇಳ್ತಾರೆ. ಅಲ್ಲೂಯ್ಯ. ಆದ್ರೆ ಈ ಮನುಷ್ಯನ ಮಾತು ನನಗೆ ಬಹಳ ಇಷ್ಟ ಆಯ್ತು. ನಂಬಿಕೆ ಕಡಿಮೆ ಆದರೆ ನನಗೆ ಹೆಚ್ಚಿಸೋಪ್ಲೆ ನನಗೆ ಸಹಾಯ ಮಾಡುವಂಥದ್ದು ದೇವ್ರ ಬಲ್ಲೇ ಕೇಳಿಕೊಳ್ಳುತ್ತಾನೆ. ಅಲ್ಲೂಯ್ಯ. ಮತ್ತೆ ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಬೆದರಿಸಿ, ಎಲೆ ಕೂಡಾದ ಮೂಕದವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಳಿಸುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದುದರಿಂದ ಬಹುಜನರು ಸತ್ತು ಹೋದ ಅಂದರು. ಆದರೆ ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರಾದನು ನಿಲ್ಲಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಿಲ್ಲವೆಂದು ಆತನಿಗೆ ಏಕಾಂತದಲ್ಲಿ ಕೇಳಲು ಆತನು ಈ ಜಾತಿ ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವ್ರಿಗೆ ಹೇಳಿದರು. ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ ಯೇಸು ಸ್ವಾಮಿ ಆ ದೇವರನ್ನು ಹೇಗೆ ಬಿಡಿಸಿದನು, ಗದರಿಸಿದನು ಅಂತ ಹೇಳ್ತಾರೆ. ಅಲ್ಲವೇ ಆತನ ಆ ತಂದೆಯ ನಂಬಿಕೆ ನೋಡಿ, ನಂಬಿಕೆ ಹೆಚ್ಚಿಸಿ ನೋಡಿ ದೇವರು ಏನ್ ಮಾಡಿದನು, ಆ ಮೂಕ ಮತ್ತು ಕಿವುಡ ದೇವರಿಗೆ ಗದರಿಸಿದನು. ಅಲ್ಲವೇ ಗದರಿಸಿ ಕೂಡಲೇ ಆ ದೇವರು ಏನಾಯ್ತು, ಹೊಳ್ಳಾಡಿ ಬೀಳ್ತು. ಅದೇನ್ ಮಾಡ್ತಂತ ಶಬ್ದ ಮಾಡಿ ಆ ಸ್ಥಳದಿಂದ ಬಿಟ್ಟು ಹೋಯ್ತು. ಮತ್ತೆ ದೇವರು ಅದಕ್ಕೆ ಆಣೆ ಮಾಡಿದನು. ಏನ್ ಆಣೆ ಇಟ್ಟನು, ತಿರುಗಿ ಈ ಮನುಷ್ಯನ ದೇಹದಲ್ಲಿ ಬರಬೇಡ. ಅಲ್ಲೂಯ್ಯ. ಅಲ್ಲೂಯ್ಯ. ಅಂದ್ರೆ ಅದರ ಅರ್ಥ ಏನಂದ್ರೆ, ಒಂದು ಸಾರಿ ಬಿಟ್ಟು ಹೋಗಿದ್ರೆ ಮತ್ತೊಂದು ಸಾರಿ ಸೈತಾನನು ಬರುತ್ತದೆ ಅಂತಂದ್ರೆ. ಅಲ್ಲೂಯ್ಯ. ಅಲ್ಲಿ ಅಪ್ಪಣೆ ಕೊಟ್ಟ ದೇವರು ಏನಂದ್ರೆ, ತಿರುಗಿ ಈ ಮನುಷ್ಯನ ಶರೀರದಲ್ಲಿ ಬರಬೇಡ ಅಂತ. ಅಲ್ಲೂಯ್ಯ. ಅದು ಸುಮಾರು ದಿವಸದಿಂದ ಇದ್ದಿರುವಂತ ಸೈತಾನನು ಅದು ಶಕ್ತಿಶಾಲಿ ಇದ್ದ ಕಾರಣಕ್ಕಾಗಿ ಆ ಮಗನ ಏನಾಗಿದೆ ಅಂತಂದ್ರೆ ಸತ್ತು ಬಿದ್ದ ತರವಾಗಿ ಬಿದ್ದನು. ಅಲ್ಲೂಯ್ಯ. ಅವನಲ್ಲಿ ಏನು, ಅದರ ಅರ್ಥ ಏನಂದ್ರೆ ಆ ಹುಡುಗನಲ್ಲಿ ಏನು ಉಸಿರಾಟ ಇರ್ಲಿಲ್ಲ, ಅಂದ್ರೆ ಶಕ್ತಿನೇ ಇರ್ಲಿಲ್ಲ ನಿಲ್ಲುತ್ತದವಾಗಿ. ಅಲ್ಲೂಯ್ಯ. ಆ ತರವಾಗಿ ಬಿದ್ದಿರುವಾಗ ಅಲ್ಲಿರುವಂತ ಜನರೆಲ್ಲರೂ ಅವನು ಸತ್ತೋಗಿದ್ದಾರೆ ಅಂತ ಹೇಳಿದಾಗ ದೇವರು ಅವನನ್ನು ಏನ್ ಮಾಡಿದನು, ಎಬ್ಬಿಸಿದ. ಅಲ್ಲೂಯ್ಯ. ಅಲ್ಲೂಯ್ಯ. ಹಾಗಿರುವಾಗ ದೇವರ ಮಕ್ಕಳೇ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ಪ್ಯಾಸೇಜ್ ನಿಂದ ಮತ್ತು ಅದರಿಂದ ಏನ್ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ, ನಂಬಿಕೆ ಎನ್ನುವಂತ ಸ್ವಸ್ಥತೆ ಎನ್ನುವಂಥದ್ದು ದೇವರಲ್ಲಿ ಮಾತ್ರ ಉಂಟಾಗುತ್ತದೆ. ನೀವು ದೇವರ ಹತ್ರ ಆ ಕೂಡಲು ಹೇಗೆ ಕೇಳಿಸಿಕೊಂಡು ನಂಬಿಕೆ ಪಡ್ಕೊಂಡರು, ಹಾಗೆ ನೀವು ಸಹ ಆತನ ಮೇಲೆ ನಂಬಿಕೆ ಇಟ್ಕೊಳ್ರಿ. ಅದ್ಭುತ ಖಚಿತವಾಗಿ ದೇವರು ಮಾಡುತ್ತಾನೆ. ಮತ್ತು ಇನ್ನೊಂದು ಏನಂದರೆ, ನಿಮ್ಮ ಮಕ್ಕಳು ಅವ್ರು ಚಿಕ್ಕ ಮಕ್ಕಳಾಗಿದ್ರು ಸಹ ಅವ್ರಿಗೆ ನೀವು ಎಚ್ಚರಗೊಳಿಸ್ರಿ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ನೀವು ಅಡ್ಡಿ ಮಾಡಿದರೆ ಸೈತಾನ ಅವರಲ್ಲಿ ತುಂಬಿಕೊಳ್ಳುತ್ತದೆ. ಚಿಕ್ಕ ಮಕ್ಕಳು ದೇವರ ರಾಜ್ಯದಲ್ಲಿ ಎಂದಿಗೂ ಅಡ್ಡಿ ಮಾಡಬೇಡ್ರಿ, ಅವ್ರಿಗೆ ದೇವರ ರಾಜ್ಯ ಸಲ್ಲಿಸ್ರಿ. ಅವಾಗಲೇ ದೇವರ ರಾಜ್ಯ ಕಟ್ಟಲ್ಪಡುತ್ತದೆ. ಆಮೇಲೆ ಅಲ್ಲೂಯ್ಯ. ಈ ವಾಕ್ಯಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಯಾವಾಗಲೂ ನೆನಪಿಟ್ಕೊಳ್ರಿ, ಸೈತಾನನು ದೇವುಗಳನ್ನು ಬಿಡಿಸುವುದಕ್ಕಾಗಿ ಹೋಗಿರುವಾಗ ಮೊದಲನೇ ಸಾರಿ ನೀವು ಪ್ರಾರ್ಥಿಸಬೇಕು, ಆಮೇಲೆ ಉಪವಾಸ ಇಡಬೇಕು. ಇದ್ದಿನಾಗಲೇ ಈ ಜಾತಿಯಾಗಿರುವಂತಹ ದೇವುಗಳು ಬಿಟ್ಟು ಹೋಗ್ತವೆ. ಅಲ್ಲೂಯ್ಯ. ಅಲ್ಲೂಯ್ಯ. ಅದಕ್ಕಾಗಿ ಉಪವಾಸ ಇಲ್ಲದಂದರೆ ಆ ಸೈತಾನಗಳು ಎಂದಿಗೂ ಬಿಟ್ಟು ಹೋಗೋದಿಲ್ಲ. ಅಲ್ಲೂಯ್ಯ. ಅಲ್ಲೂಯ್ಯ. ಯಾಕಂದರೆ ಸೈತಾನನು ಶರೀರ ಹಿಡಿದುಕೊಳ್ಳುತ್ತಾನೆ. ಅಲ್ಲೂಯ್ಯ. ಉಪವಾಸ ಆತ್ಮದಿಂದ ಮಾಡುವಂತದ್ದಾಗಿರ್ತದೆ. ಅದಕ್ಕಾಗಿ ಈ ಉಪವಾಸ ಪ್ರಾರ್ಥನೆಗಳಲ್ಲಿ ನೀವು ದೇವರ ಹತ್ರ ಶಕ್ತಿಯನ್ನು ಹೊಂದಿಕೊಳ್ಳ್ರಿ. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ. ದೇವರ ರಾಜ್ಯದಲ್ಲಿ ಬೆಳೆಯೋದಕ್ಕಾಗಿ ಇಷ್ಟಪಡ್ರಿ. ದೇವರು ಈ ಪ್ಯಾಸೇಜ್ನಿಂದ ನಿಮ್ಮೆಲ್ಲರನ್ನು ಆಶೀರ್ವಿಸಲಿ. ಪ್ರಾರ್ಥನೆ ಮಾಡಿಕೊಂಡು ಈ ಕೂಟವನ್ನು ನಾವು ಮುಕ್ತ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರಿಗೆ ಸ್ತೋತ್ರ. ತಂದೆ, ನಿಮಗೆ ವಂದನೆಗಳು, ಸುಸ್ತಾ ಇದ್ದೇವೆ ಈ ಸಮಯಕ್ಕಾಗಿ.